ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಹುತೇಕ ಇವತ್ತು ಮೈಸೂರಿನ ಲೋಕಾಯುಕ್ತ SP ಅವರು FIR ಅನ್ನು ಕೂಡ ದಾಖಲಿಸ್ತಾರೆ. ಪ್ರಮುಖವಾಗಿ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ FIR ಆಗಬೇಕು ಅನ್ನುವಂಥ ನಿರ್ದೇಶನಗಳು ಕೂಡ ಕೋರ್ಟ್ನಿಂದ ಕೂಡ ಬಂದಿದೆ. ಮತ್ತು A1 ಯಾರು A2 ಯಾರು ಇದು ಯಾವ ರೀತಿಯಾಗಿ ಡಿಸೈಡ್ ಆಗುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರು ಆಗಿರುವಂತಹ ವೇಣುಗೋಪಾಲ್ ಅವರು ಈಗ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ಪ್ರಮುಖವಾಗಿ ಈಗ ಕೋರ್ಟ್ ಏನೇನು ಸೆಕ್ಷನ್ಗಳನ್ನ ಹಾಕ್ಕೊಂಡಿದೆ ಅದೇ ಸೆಕ್ಷನ್ನ ಅಡಿಯಲ್ಲೇ FIR ಆಗಬೇಕಾ, ಅದು ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ? ಈ ಪ್ರೈವೇಟ್ ಕಂಪ್ಲೇನೆಂಟ್ ಸೆಕ್ಷನ್ಗಳನ್ನು ಹಾಕಿ ಕಂಪ್ಲೇಂಟ್ ಹಾಕಿರ್ತಾರೆ. ಅದನ್ನು ಕೋರ್ಟು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದಾಗ ಆ ಕಂಪ್ಲೇಂಟಲ್ಲಿ ಏನೇನು ಸೆಕ್ಷನನ್ನು ಬರೆಯಲಾಗಿದೆ ಆ ಎಲ್ಲ ಸೆಕ್ಷನನ್ನು ಹಾಕಲೇಬೇಕಾಗ್ತದೆ. ಅಲ್ಲಿ ಕಂಪ್ಲೇಂಟ್ ಹೆಂಗಿದೆ ಅದನ್ನು ಯಥಾವತ್ತಾಗಿ ತೊಗೊಂಡು ರಿಜಿಸ್ಟರ್ ಮಾಡಬೇಕಾಗ್ತದೆ. ಅಲ್ಲಿ ಏನೇನು ಸೆಕ್ಷನನ್ನು ಹೇಳಿದ್ದಾರೆ ಆ ಸೆಕ್ಷನ್ಗಳನ್ನೆಲ್ಲ ಹಾಕಬೇಕಾಗುತ್ತೆ. ಸರ್, ಈಗ ಇದರಲ್ಲಿ A1 A2 ಇವೆಲ್ಲ ಯಾವ ಥರ ಏನೋ ಅದು ಲೋಕಾಯುಕ್ತ SPಯ ನಿರ್ಧಾರಕ್ಕೆ ಬಿಟ್ಟಿರ್ತಾರೋ ಅಥವಾ ನ್ಯಾಯಾಲಯವೇ ಡೈರೆಕ್ಷನ್ ಮಾಡಿರುತ್ತೆ? ಸರ್, ಹಾಗೇನಿಲ್ಲ, ನ್ಯಾಯಾಲಯ ಡೈರೆಕ್ಷನ್ ಮಾಡೋದಿಲ್ಲ. ಕಂಪ್ಲೇಂಟ್ ಕೊಟ್ಟವರು ಕಂಪ್ಲೇಂಟಲ್ಲಿ ಯಾವ ಕ್ರಮದಲ್ಲಿ ಆರೋಪಿಗಳನ್ನು ಹಾಕಿರ್ತಾರೆ, A1 ಯಾರು A2 ಯಾರು ಅಂತ ಅವರು ಪ್ರೈವೇಟ್ ಕಂಪ್ಲೇಂಟಲ್ಲಿ ಏನಿರುತ್ತೆ ಅದೇ ಕ್ರಮದಲ್ಲಿ ಇವರು ಹಾಕ್ತಾರೆ. ಕೋರ್ಟ್ ಒಂದು ಸಲ ರಿಜಿಸ್ಟರ್ ದ ಕೇಸ್ ಆ್ಯಂಡ್ ಇನ್ವೆಸ್ಟಿಗೇಟ್ ಅಂತಂದಾಗ FIR ಹಾಕದೆ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕೆ ಬರೋದಿಲ್ಲ. ಸೊ ಕೋರ್ಟ್ ಆದೇಶ ಸ್ವೀಕಾರ ಆಗ್ತಿದ್ದಂಗೆ FIR ರಿಜಿಸ್ಟರ್ ಆಗುತ್ತೆ. ಆ ಕಂಪ್ಲೇಂಟ್ ಪ್ರಕಾರ ಆರೋಪಿಗಳ ಕ್ರಮ ಸಂಖ್ಯೆಯನ್ನು ಹಾಕ್ತಾರೆ. ತಾವೀಗ ವೆಬ್ಸೈಟಲ್ಲೂ ಕೂಡ ಅದು ಕೇಸನ್ನು ಇದು ಆರ್ಡರ್ ನೋಡಿದರೆ ಈಗ ಇದರಲ್ಲಿ ಗಂಭೀರವಾದಂಥ ಸೆಕ್ಷನ್ಗಳು ಯಾವುದಿದ್ದಾವೆ? ಈಗ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಬೇಲ್ ತಗೊಳ್ಳೇಬೇಕಾ? ಇದರಲ್ಲಿ ಗಂಭೀರವಾದಂಥ ಪ್ರಕರಣ ಒಂದು 468 ಫೋರ್ಜರಿ ಫಾರ್ ದ ಪರ್ಪಸ್ ಆಫ್ ಚೀಟಿಂಗ್ ಒಂದು, ಇನ್ನೊಂದು ಸೆಕ್ಷನ್ 7 and 13 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಇದು 7 years ಇಂಪ್ರಿಸನ್ಮೆಂಟ್ ಇರೋದ್ರಿಂದ ನಾನ್ ಬೇಲಬಲ್ ಆಗಿರೋದ್ರಿಂದ ಅದರಲ್ಲಿ ಅವರು ಇದು ನಾನ್ ಬೇಲಬಲ್ ಅಫೆನ್ಸ್ ಆಗುತ್ತೆ. ಸೀರಿಯಸ್ ಅಫೆನ್ಸು ಅಷ್ಟೇ, ಬಾಕಿ ಎಲ್ಲ ಬೇಲಬಲ್ ಅಫೆನ್ಸಸ್ಗಳೇ ಇದೆ ಬಹುತೇಕ ಎಲ್ಲ. ಆಲ್ಮೋಸ್ಟ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇರ್ಬೋದು, ರಾಂಗ್ಫುಲ್ ಕನ್ಫೈನ್ಮೆಂಟು, ಚೀಟಿಂಗು, ಇದೆಲ್ಲ ಬೇಲಬಲೇ ಇರುತ್ತೆ. ನಾನ್ ಬೇಲಬಲ್ ಮೇಜರ್ ಅಫೆನ್ಸಸ್ ಇದರಲ್ಲಿ ಅಲಿಗೇಜ್ ಮಾಡಿರೋದು 467 ಫೋರ್ಜರಿ ಫಾರ್ ದ ಪರ್ಪಸ್ ಆಫ್ ಚೀಟಿಂಗ್. ಅನದರ್ ಒನ್ ಈಸ್ ಸೆಕ್ಷನ್ 7 and 13 ಆಫ್ PCR ಆ್ಯಕ್ಟ್. ಅದು ಕೂಡ 6 ತಿಂಗಳಿಂದ 5 ವರ್ಷದವರೆಗೆ ದಂಡನೀಯ. ಇದೆಲ್ಲ ನಾನ್ ಬೇಲಬಲ್ ಆಗಿರೋದ್ರಿಂದ ಆಗುತ್ತೆ. ಎರಡನೇದಾಗಿ ನೀವು ಕೇಳಿದ್ದು ಬೇಲ್ ತಗೊಳ್ಳೇಬೇಕಾ ಅಂತೇಳಿ. ಒಂದು ಸಲ ಈಗ ನೋಡಿ, ಬಹುಮುಖ್ಯವಾದ ಈಗ ಸಿದ್ದರಾಮಯ್ಯನವ್ರ ಮುಂದೆ 2 ಅವಕಾಶಗಳಿದೆ. ಒಂದು, ಹೈಕೋರ್ಟ್ ಆರ್ಡರ್ ಮಾಡಿರೋದರ ವಿರುದ್ಧ ಅಪೀಲ್ ಹಾಕುವಂಥ ಗವರ್ನರ್ ಕೊಟ್ಟ ಪರ್ಮಿಷನನ್ನು ಹೈಕೋರ್ಟ್ ಆರ್ಡರ್ ವಿರುದ್ಧ ಹಾಕೋದೊಂದು ಅವಕಾಶ ಇದೆ. ಅದಕ್ಕಿಂತ ಬಹುಮುಖ್ಯವಾದ ಅವಕಾಶ, ಈಗ ಮ್ಯಾಜಿಸ್ಟ್ರೇಟ್ರ್ ಏನು ಸ್ಪೆಷಲ್ ಕೋರ್ಟ್ ಏನು ರೆಫರ್ ಮಾಡಿದೆ ಆ ರೆಫರ್ ಮಾಡುವಾಗ ಅವರು ಹೊಸ BNSSನ ಅಳವಡಿಸ್ಕೊಳ್ಳೋದಕ್ಕೆ ಬದಲಾಗಿ ಹಳೆಯ CRPCಯನ್ನು ಮಾಡಿದ್ದಾರೆ. ನನ್ನ ಪ್ರಕಾರ ಹಳೆಯ CRPC ಬರೋದಿಲ್ಲ ಇದರಲ್ಲಿ. ಕಾರಣ, ಅಫೆನ್ಸ್ ಜುಲೈ 1ನೇ ತಾರೀಕು ನಂತರ ಅಫೆನ್ಸ್ ಹಳೆಯ ಡೇಟ್ ಅಂತ ತೊಗೊಂಡಿದ್ದಾರೆ. ಅಫೆನ್ಸ್ ಲೆಕ್ಕ ಬರೋದಿಲ್ಲ. BNSS ಅಲ್ಲಿ ಏನು ಹೇಳಿದೆ, ಯಾವತ್ತಿಂದ ಜಾರಿಗೆ ಬರ್ತದೆ, ಜುಲೈ 1ನೇ ತಾರೀಕಿಂದ. ಜುಲೈ 1ನೇ ತಾರೀಕಿಂದ ಜಾರಿಗೆ ಬರುವಾಗ ಯಾವುದಾದ್ರೂ ಅಪೀಲ್ ಪೆಂಡಿಂಗ್ ಇದ್ದರೆ, ಯಾವುದಾದ್ರೂ ರಿವ್ಯೂ ಪೆಂಡಿಂಗ್ ಇದ್ದರೆ, ಯಾವುದಾದ್ರೂ ಅಪ್ಲಿಕೇಶನ್ ಪೆಂಡಿಂಗ್ ಇದ್ದರೆ ಅದಕ್ಕೆ ಮಾತ್ರ CRPC ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಇದು ಬಹುಮುಖ್ಯ ಅಂದರೆ, CRPCಯಲ್ಲಿ ರೆಫರ್ ಮಾಡಿರೋದ್ರಿಂದ ತಕ್ಷಣ FIRನ ರಿಜಿಸ್ಟರ್ ಮಾಡಬೇಕಾಗ್ತದೆ. BNSS ಆಗಿದ್ದರೆ ರೆಫರ್ ಮಾಡುವ ಮೊದಲು ಮ್ಯಾಜಿಸ್ಟ್ರೇಟ್ರು ಆರೋಪಿಯಾಗಬಹುದಾದ ವ್ಯಕ್ತಿಯಿಂದ, ಅಂದರೆ ಸಿದ್ದರಾಮಯ್ಯನವರಿಂದ ನಿಮ್ಮ ಉತ್ತರ ಏನು ಅಂತ ಕೇಳಬೇಕಾಗಿತ್ತು. ನಂತರ ಅವರ ಪಬ್ಲಿಕ್ ಸರ್ವೆಂಟ್ ಆಗಿರೋದ್ರಿಂದ ಅವರ ಮೇಲಧಿಕಾರಿಯವರ ಉತ್ತರ ಏನು ಅಂತ ಕೇಳಬೇಕಾಗಿತ್ತು. ಆ ನಂತರ ಪೊಲೀಸರಿಗೆ ರೆಫರ್ ಮಾಡೋದು, ತನಿಖೆ ಮಾಡೋದು ತಾವೇ ಅಂತ ನಿರ್ಧಾರ ಮಾಡಬೇಕಾಗಿತ್ತು. ಅಂದರೆ ಸಿದ್ದರಾಮಯ್ಯನವರಿಗೆ ಈ ಲೋಕಾಯುಕ್ತಕ್ಕೆ ರೆಫರ್ ಮಾಡಿರುವ ಪ್ರಕರಣದಲ್ಲಿ ಕೂಡ ಅಪೀಲ್ ಹಾಕುವಂಥ ಸಾಧ್ಯತೆ ಇದೆ. ಖಂಡಿತ ಅದರಲ್ಲಿ ಅವ್ರಿಗೆ BNSS ಅಪ್ಲೈ ಆಗುತ್ತೆ, CRPC ಅಪ್ಲೈ ಆಗೋದಿಲ್ಲ ಅಂತ ಏನಾದರೂ ಹೈಕೋರ್ಟ್ ಒಪ್ಕೊಂಡ್ರೆ, ಯಾಕಂದರೆ ಜುಲೈ 1ನೇ ತಾರೀಕಿಂದ ಹೊಸ ಕಾಯ್ದೆ ಇದೆ, ಒಪ್ಕೊಂಡ್ರೆ ಈ ರೆಫರ್ ಮಾಡಿರೋ ಆರ್ಡ್ರೇ ರದ್ದಾಗ್ಬಿಡ್ತದೆ. ಓಕೆ, ಅಂದರೆ FIR ಮಾಡಿ ಅಂತ ಏನು ಆದೇಶ, ತನಿಖೆ ಮಾಡಿ ಅಂತ ಏನು ನಿನ್ನೆ ಆದೇಶ ಮಾಡಿದ್ದಾರೆ, ಆ ಆದೇಶನೇ ರದ್ದಾಗುತ್ತೆ. ಕಾರಣ, ಹೊಸ ಕಾಯ್ದೆ BNSSನ ಫಾಲೋ ಮಾಡಲಿಲ್ಲ, ಹಳೆ CRPCನ ಫಾಲೋ ಮಾಡಿದ್ದಾರೆ ಅನ್ನೋ ಕಾರಣದ ಮೇಲೇ ಈ FIR ರದ್ದಾಗ್ಬಿಡ್ತದೆ. ಇವಾಗ ಏನು ರೆಫರ್ ಆಗಿದ್ದಾರೆ ಅದೇ ರದ್ದಾಗ್ಬಿಡುತ್ತೆ. ಮತ್ತೊಂದು ಆಪ್ಷನ್ ಸಿದ್ದರಾಮಯ್ಯನವ್ರ ಮುಂದೆ ಇರೋದು ಆ್ಯಂಟಿಸಿಪೇಟರಿ ಬೇಲ್ ತಗೊಳ್ಳೋಕೆ ಅವಕಾಶ ಇದೆ. ಈಗ ಒಂದು ರಾಜಕೀಯ ಕಾರಣದಿಂದ ಇದು ಬಹಳ ದೊಡ್ಡ ವಿಷಯ. ಕಾನೂನಿನ ಅಂಶದಲ್ಲಿ ಇದೇನು ಬಾರಿಲ್ಲ. ಈ ಸೆಕ್ಷನ್ಗಳು ಹಾಕಿರುವ ಯಾವ ಸೆಕ್ಷನ್ಗೂ ಆ್ಯಂಟಿಸಿಪೇಟರಿ ಬೇಲ್ ಕೊಡಬಾರ್ದು ಅಂತ ಏನಿಲ್ಲ. ಆದ್ದರಿಂದ ಆ್ಯಂಟಿಸಿಪೇಟರಿ ಬೇಲ್ ಕಾಮನ್ ಮ್ಯಾನ್ ಆಗಿದ್ದಿದ್ದರೆ ಇದಂಥ ದೊಡ್ಡ ಪ್ರಕರಣಗಳೇನಲ್ಲ. ಭ್ರಷ್ಟಾಚಾರ ದೊಡ್ಡ ವಿಷಯ ಕಾನೂನಿನ ಅಡಿಯಲ್ಲಿ.
ಕಾನೂನಿನ ಅಡಿಯಲ್ಲಿ ಇವೆಲ್ಲ ನಿರೀಕ್ಷಣಾ ಜಾಮೀನು ತಗೊಳ್ಳುವಂಥದ್ದೇ. ಸಾಧಾರಣವಾಗಿ ನಿರೀಕ್ಷಣಾ ಜಾಮೀನೇ ಕೊಡ್ತಾರೆ. 98 ಸಂಬಂಧಪಟ್ಟ ಪ್ರಕರಣ, ಕೋರ್ಟಿಂದ ರೆಫರ್ ಆಗಿರೋ ಪ್ರೈವೇಟ್ ಕಂಪ್ಲೇಂಟು, ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನ ಆರೋಪಿಗಳಿಂದ ವಶಪಡಿಸಿಕೊಳ್ಬೇಕಾದಂಥ ದಾಖಲೆ ಆಗಲಿ ಅಥವಾ ಸಾಕ್ಷಿ ನಾಶ ಮಾಡೋದಾಗಲಿ, ಓಡೋಗ್ತಾರೆ ಅನ್ನೋದಾಗಲಿ ಯಾವ ಗ್ರೌಂಡು ಇಲ್ಲದೆ ಇರೋದ್ರಿಂದ ಸುಲಭವಾಗಿ ಆಂಟಿಸಿಪೇಟರಿ ಬೇಲ್ ಕೂಡ ಸಿಕ್ಕುವ ಸಾಧ್ಯತೆಗಳಿದೆ. ಸರ್, ಇದರಲ್ಲಿ ಪ್ರಮುಖವಾಗಿ ಅಂದರೆ ನಾವು ಗಮನಿಸ್ತಾ ಇರುವಂಥದ್ದು ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಅನ್ನುವಂಥದ್ದು. ಇದು ಭಾಳ ಗಂಭೀರವಂಥ ಸೆಕ್ಷನ್. ಈ ಬೇನಾಮಿ ಅಂದರೆ ಒಬ್ಬರ ನೀವು ಮಾಡುವ ಆಸ್ತಿಯನ್ನು ಬೇರೆಯವ್ರ ಹೆಸರಲ್ಲಿ ತಗೊಂಡು ಅದನ್ನು, ಇದು ಬೇಸಿಕಲಿ ಬೇನಾಮಿ ಟ್ರಾನ್ಸಾಕ್ಷನನ್ನು ರುಜುವಾತು ಮಾಡೋದು ಕೋರ್ಟ್ಗಳಲ್ಲಿ ಆಲ್ವೇಸ್ ವೆರಿ ಡಿಫಿಕಲ್ಟ್. ಇಟ್ಸ್ ನಾಟ್ ಸೋ ಸೀರಿಯಸ್. ಒಂದು ಸಲ ಅದು ಬೇನಾಮಿ ಟ್ರಾನ್ಸಾಕ್ಷನ್ ಅಂತ ರುಜುವಾತಾದರೆ ಆ ಟ್ರಾನ್ಸಾಕ್ಷನ್ ರದ್ದಾಗಿ ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ತದೆ. ಅಷ್ಟು ಪ್ರಮುಖವಾಗಿ 468 ವಂಚನೆ ಉದ್ದೇಶಕ್ಕಾಗಿ ದಾಖಲೆ, ಅದು ಭಾಳ ಸೀರಿಯಸ್. ಎಸ್ ಈಗ ಹಾಕಿರೋ ಸೆಕ್ಷನ್ 120B, 166, 403, 406, 420, 426, 465, 468, 340, 351 ಮತ್ತು PCR ಆ್ಯಕ್ಟಲ್ಲಿ 9 and 13. ಇದಿಷ್ಟೂ ಸೆಕ್ಷನ್ನಲ್ಲಿ ಬಹಳ ಮುಖ್ಯವಾದ ಸೆಕ್ಷನ್ನು 420 ಚೀಟಿಂಗ್ ಇಂಡ್ಯೂಸಿಂಗ್ ಎ ಪರ್ಸನ್, ಅದು 7 ವರ್ಷ. 468 ಫೋರ್ಜರಿ ಫಾರ್ ದ ಪರ್ಪಸ್ ಆಫ್ ಚೀಟಿಂಗ್ 7 ವರ್ಷ. ಮತ್ತು ಇದು 5 ವರ್ಷ, ಯಾವುದು PCR ಆ್ಯಕ್ಟಲ್ಲಿ 6 ತಿಂಗಳಿಂದ 5 ವರ್ಷ. ಇದು ನಾನ್ ಬೇಲಬಲ್ ಅಫೆನ್ಸ್. ಸ್ವಲ್ಪ ಬೇರೆ ಅಫೆನ್ಸ್ಗಳೆಲ್ಲ ಬೇಲಬಲ್, ಅದರ ಹಿನ್ನೆಲೆಯಲ್ಲಿ ಅದು ಸೀರಿಯಸ್ ಅಫೆನ್ಸ್ ಅಂತ. ಅಲ್ಲಿಗೆ ನಿಮ್ಮ ಪ್ರಕಾರವಾಗಿ ಇನ್ನೂ ಕೂಡ ಸಿದ್ದರಾಮಯ್ಯನವರಿಗೆ ಅವಕಾಶಗಳಿದೆ, FIR ಆಗದೆ ಕಾನೂನಾತ್ಮಕವಾಗಿ ತಡೆಯುವಂಥದ್ದಕ್ಕೆ ಇನ್ನೂ ಅವಕಾಶ ಇದೆ. ಬಹು ದೊಡ್ಡ ಅವಕಾಶ ಸಿದ್ದರಾಮಯ್ಯನವ್ರಿಗಿದೆ. ಅವರು ಸೀದಾ ಜಾಮೀನು ತಗೊಳ್ಳೋದು ಅಗತ್ಯನೂ ಇರೋದಿಲ್ಲ. ಈ ಏನು ಮ್ಯಾಜಿಸ್ಟ್ರೇಟ್ರ್ ಆದೇಶ ಮಾಡಿದ್ದಾರೆ ಇದು ಅಪೀಲಬಲ್ ಆರ್ಡರ್. ಆದ್ದರಿಂದ ಅವರು ಅಪೀಲ್ ಹಾಕಿ ಸ್ಟೇನು ತಗೊಳ್ಬೋದು ಲೋಕಾಯುಕ್ತ ವಿರುದ್ಧ. ಜೊತೆಗೆ BNSS ಅಪ್ಲೈ ಮಾಡಿ ಹೊಸ ಕಾಯ್ದೆ ಅಪ್ಲೈ ಮಾಡಬೇಕಾಗಿತ್ತು, ಹಳೆ ಕಾಯ್ದೆ ಅಲ್ಲ. ಹೊಸ ಕಾಯ್ದೆ ಅಪ್ಲೈ ಮಾಡಿದಿದ್ರೆ ನನ್ನ ಅಹವಾಲು ಏನು ಅಂತ ಕೇಳಬೇಕಾಗಿತ್ತು, ನನ್ನ ಅಹವಾಲು ನಂತರ ನನ್ನ ಮೇಲಧಿಕಾರಿ ಅಹವಾಲು ಏನು ಅಂತ ಕೇಳಬೇಕಾಗಿತ್ತು, ಆ ನಂತರ ರೆಫರ್ ಮಾಡುವ ನಿರ್ಧಾರ ತಗೊಳ್ಬೇಕಾಗಿತ್ತು ಅನ್ನೋ ಗ್ರೌಂಡು. ಹೊಸ ಕಾಯ್ದೆ ಅನ್ವಯ ಆಗುತ್ತೆ ಅಂತ ಏನಾದರೂ ಮೇಲು ಕೋರ್ಟ್ ಒಪ್ಪಿಕೊಂಡ್ರೆ ಈ ಒಂದು ನಿನ್ನೆಯ ಆದೇಶ ರದ್ದಾಗುತ್ತೆ. ಸರ್, ಕೊನೆಯದಾಗಿ ಇವತ್ತೇ FIR ಆಗಬೇಕಾ? ನೀವು ಆರ್ಡರ್ ನೋಡಿರೋ ಪ್ರಕಾರ ಇವತ್ತು FIR ಆಗಲೇಬೇಕಾ? ಅದು ನೋಡಿ, ನಿನ್ನೆಯ ಆದೇಶದಲ್ಲಿ ಸ್ಪಷ್ಟವಾಗಿ ಮ್ಯಾಜಿಸ್ಟ್ರೇಟ್ರು ಬರೆದಿದ್ದಾರೆ, ರಿಜಿಸ್ಟರ್ ದ ಕೇಸ್ ಆ್ಯಂಡ್ ಇನ್ವೆಸ್ಟಿಗೇಟ್ ಅಂತ. ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿಗೆ ತನಿಖೆ ಮಾಡುವ ಅಧಿಕಾರ ಬರೋದೇ FIR ಹಾಕಿದ ಮೇಲೆ. FIR ಹಾಕದೆ ತನಿಖೆ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಈಗ ರಿಜಿಸ್ಟರ್ ಅಂತ ಹೇಳಿದಾರಲ್ಲ ಕೋರ್ಟು, ರಿಜಿಸ್ಟರ್ ಅಂದರೆ ಅದು FIR ಹಾಕಿ ಅಂತಾನೆ. ಇವತ್ತೇ ಹಾಕಬೇಕು ಆ ಥರ. ಅಂದರೆ ಇದುವರೆಗೂ ಕೊಟ್ಟಿರುವ ಎಲ್ಲ ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ಆದೇಶಗಳ ಆಧಾರದಲ್ಲಿ ಯಾವುದೇ ನ್ಯಾಯಾಲಯದಿಂದ ರಿಜಿಸ್ಟರ್ ದ ಕೇಸ್ ಆ್ಯಂಡ್ ಇನ್ವೆಸ್ಟಿಗೇಟ್ ಅಂತ ಬಂದರೆ ಆದೇಶ ತನ್ನ ಕೈಗೆ ಬಂದ ಕೂಡಲೇ FIR ಹಾಕಬೇಕು ಅನ್ನೋದೇ ಕಾನೂನು. ಇದು ವೇಣುಗೋಪಾಲ್ ಅವರ ಮಾತು. ಸ್ಪಷ್ಟವಾಗಿ ಇನ್ನೂ ಕೂಡ ಕಾನೂನಲ್ಲಿ ಸಿದ್ದರಾಮಯ್ಯನವರಿಗೆ ಅವಕಾಶಗಳಿದೆ ಅನ್ನುವಂಥದ್ದು. ಅಂದರೆ ಹೊಸ ಭಾರತೀಯ ದಂಡ ಸಮಿತಿಯನ್ನು ಕೂಡ ಅವರು ಅಪ್ಲೈ ಮಾಡಿಕೊಂಡ್ರೆ ಈ ಸೆಕ್ಷನ್ಗೆ ಇಡೀ ಕೇಸೇ ಬಿದ್ದೋಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಎರಡನೇದಾಗಿ ಈ FIRಗೆ ಸ್ಟೇ ತರುವಂಥ ಒಂದು ಅವಕಾಶ ಇದೆ. ಮತ್ತೊಂದು ಕಡೆ ಜಾಮೀನನ್ನು ಪಡೆದುಕೊಳ್ಳಬೇಕು, ಅಂದರೆ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳುವಂತಹ ಅವಕಾಶಗಳು ಕಾನೂನಾತ್ಮಕವಾಗಿ ಈ ಕೇಸಲ್ಲಿ ತುಂಬ ಇದೆ ಅನ್ನುವಂಥದ್ದು ವೇಣುಗೋಪಾಲ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.